ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು 79. ಆದರೆ ಚಿನ್ನಿ ಹಾಗೆ ನಿನ್ನ ಪ್ರೀತಿ ಮಾಡಿದರೆ ಮಾತ್ರ ಮಮ್ಮಿ ನನಗೆ ಕಾರು ತಂದು ಕೊಡೋದು ಶೂನ್ಯದಳು. ನಾನು ಮಮ್ಮಿಗೆ ಈ ಸಲ ಫೋನ್ ಮಾಡ್ತೀನಿ, ಚಿಂಟು ಚಿನ್ನಿಗಿಂತ ಒಳ್ಳೆ ಹುಡುಗ ಆಗಿದ್ದಾನೆ ಎಂದ. ನಿಜವಾಗಲೂ ಹಾಗೆ ಮಮ್ಮಿಗೆ ಹೇಳಿಯ ಪಪ್ಪ? ಹೌದು, ನಾನು ಹೇಳಿದ ಹಾಗೆ ನೀನು ಕೇಳಿಯ. ಈ ನಡುವೆ ನೀನು ಜಾಣ ಆಗಿದ್ದಿ ಎಂದ. ರಾಜಸಿಂಹ ಹುಡುಗನ ಕಂಗಳು ಆನಂದದಿಂದ ಹೊಳೆದವು. ಮಮ್ಮಿ ಯಾವಾಗಲೂ ಹೇಳ್ತಾಳೆ, ನಿಮ್ಮ ಪಪ್ಪ ತುಂಬಾ ಬ್ರಿಲಿಯಂಟ್, ನೀನು ಅವರ ಹಾಗೆ ಆಗಬೇಕುಂತಾಳೆ. ನಾನು ಬ್ರಿಲಿಯಂಟ್ ಆಗೋಕೆ ಏನು ಮಾಡಬೇಕು ಎಂದು ಕುತೂಹಲದಿಂದ ಪ್ರಶ್ನಿಸಿದ. ದೊಡ್ಡರು ಹೇಳಿದ್ದಾಗ ಕೇಳಬೇಕು. ಮೈಸೂರಲ್ಲಿ ನಮ್ಮನ್ನು ಇದ್ದಾರಲ್ಲ, ನಾನು ಚಿಕ್ಕೋನಿದ್ದಾಗ ನಮ್ಮಮ್ಮ ಹೇಳಿದ್ದೆಲ್ಲ ಕೇಳಿದ್ದೆ. ಅದಕ್ಕೆ ಬ್ರಿಲಿಯಂಟ್ ಆದ. ನನ್ನನ್ನು ಒಂದು ಸಲ ಮೈಸೂರಿಗೆ ಕರೆದುಕೊಂಡು ಹೋಗು. ಅಜ್ಜಿ ಏನೇನು ಹೇಳ್ತಾರೋ ಕೇಳಿ ನಾನು ಬ್ರಿಲಿಯಂಟ್ ಆಗ್ತೀನಿ ಎಂದ ಚಿಂಟು. ಈ ಸಲ ಬಾಬ್ರಿ ಫಸ್ಟ್ ಬ್ಯಾಂಕ್ ಬಂದಿದ್ದಾನೆ ಪಪ್ಪ. ಮಮ್ಮಿ ಕೇಳಿದರೆ ನಂಗೆ ಕಾರು ಕ್ಯಾನ್ಸಲ್ ಮಾಡ್ತಾಳೆ. ನಾನು ತುಂಬಾ ಬ್ರಿಲಿಯಂಟ್ ಆಗೋಕು ಎಂದು ಸೇರಿಸಿದ. ನೀನು ತುಂಬಾ ಬ್ರಿಲಿಯಂಟ್ ಆಗಬೇಕಾದ್ರೆ ರಾತ್ರಿ ಹೊತ್ತು ಒಳ್ಳೆ ಹಾಡು ಕೇಳ್ತಾ ರಿಲ್ಯಾಕ್ಸ್ ಮಾಡಬೇಕು. ಮೆದುಳು ಶಾಂತವಾಗ ಬುದ್ಧಿ ಚುರುಕಾಗತ್ತೆ ಎಂದು ಅವನು ಲತಾ ಮಂಗೇಶ್ವರ್ ಮೀರಾ ಭಜನ ಹಾಕಿದ. ಹುಡುಗ ತಂಟೆ ಮಾಡದೆ ಆಲಿಸುತ್ತಾ ಮಲಗಿದ. 7-8 ಹಾಡು ಮುಗಿಯುವುದರೊಳಗೆ ನಿದ್ರೆ ಮಾಡಿದ. ಮಕ್ಕಳನ್ನು ಪಳಗಿಸುವುದು ಎಷ್ಟು ಸುಲಭ ಎನಿಸಿತು. ಅತಿ ತಂಟೆಕೋರ ಮಕ್ಕಳಿಗೆ ಅತಿಯಾದ ಮುಗ್ಧತೆಯೂ ಇರುತ್ತದೆ. ತಾಯಿ ಕಾರು ತರುತ್ತಾಳೆ ಎಂದೊಡನೆ ಅವಳು ಹಾಕಿದ ಷರತ್ತೆಲ್ಲ ಪಾಲಿಸಿದ. ಮಗ ಫೋನಿನ ರಿಸೀವರ್ ಕಿವಿಗಿಟ್ಟಾಗ ಅಲ್ಲಿಂದ ಅವಳೇನು ಹೇಳುತ್ತಾಳೋ ಕೇಳಿಸುತ್ತಿರಲಿಲ್ಲ. ಆದರೆ ಇಲ್ಲಿಂದ ತಾಯಿಗೆ ಅವನು ಉತ್ಸಾಹದಿಂದ ಕೂಗಿ ಕೂಗಿ ಮಾತಾಡುತ್ತಾ, ಪಪ್ಪನ ತೊಡೆ ಮೇಲೆ ಕೂತಿದ್ದೀನಿ ಮಮ್ಮಿ, ರಾತ್ರಿ ಪಪ್ಪನ ಪಕ್ಕಾನೆ ಮಲಗ್ತೀನಿ ಮಮ್ಮಿ, ಪಪ್ಪನ ಕಿವಿಲಿ ಹಾಡು ಹೇಳಿನಿ ಇತ್ಯಾದಿ ಉದ್ಗಾರ ಕೇಳಿದಾಗ ಅಲ್ಲಿಂದ 80. ಅಮರ ಪ್ರೇಮದ ಮಧು 4-6 ನಿಮಿಷಗಟ್ಟಲೆ ಅವನಿಗೆ ಅವಳೇನು ಬೋಧನೆ ಮಾಡುತ್ತಿದ್ದಳೆಂದು ಅವನಿಗರಿವಾಗುತ್ತಿತ್ತು. ಮೊದಲಿನಿಂದ ಅವಳಿಗೆ ತನ್ನ ಮೇಲೆ ಒಂದೇ ದೂರು, ಮಗಳನ್ನ ತುಂಬಾ ಮುದ್ದು ಮಾಡಿ ಮಗನ್ನ ನೆಗ್ಲೆಕ್ಟ್ ಮಾಡಿ ದೂರ ಇಟ್ಟಿದ್ದೀರಿ ಅಂತ. ಅದಕ್ಕೆ ಅವನು ಬೇಸರದಿಂದ, ಆ ಮಹಾ ಪುಂಡತನ ನಿನ್ನಿಂದಲೇ ಅವನಿಗೆ ಬಂದದ್ದು. ನಿನ್ನ ಮುದ್ದು ಮಗನ್ನ ನೀನೇ ತಿದ್ದು ಎನ್ನುತ್ತಿದ್ದ. ಮಗಳನ್ನ ಕಂಡರೆ ಅವನಿಗೆ ಅಪರಿಮಿತ ಒಲವಿತ್ತು. ಆ ಮಗುವು ಸಹಜವಾಗಿ ಪಪ್ಪ ಪಪ್ಪ ಎಂದು ಅವನಿಗೆ ದುಂಬಾಲು ಬೀಳುತ್ತಿತ್ತು. ತಾಯಿ ಕಾರು ತಂದು ಕೊಡುತ್ತಾಳೆ ಎಂಬ ಆಸೆಗೆ ಇವನು ಅವಳ ಆಜ್ಞೆ ಪಾಲಿಸಲು ತನ್ನ ಸಾನ್ನಿಧ್ಯ ಬರುತ್ತಾನೆ. ಆ ಮಗುವಿಗೆ ಇಂಥ ಯಾವ ಸ್ವಾರ್ಥವೂ ಇಲ್ಲ, ಸಹಜ ಪ್ರೀತಿ ಅದರದು. ಅಂತ ಪ್ರೀತಿ ಪಾತ್ರ ಮಗುವನ್ನು ತನ್ನಿಂದ ದೂರ ಮಾಡಿದಳಲ್ಲ ಎಂದು ಹೆಂಡತಿಯ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು. ಚಿಂಟುವಿನ ಒದೆ ಹೊಟ್ಟೆಗೆ ಬಿದ್ದಾಗ ಎಚ್ಚೆಚ್ಚು ಹೊಟ್ಟೆಯ ಬಳಿ ದಿಂಬು ಅಡ್ಡ ಇಟ್ಟುಕೊಳ್ಳಲಿಲ್ಲವೆಂದು ನೆನಪಾಗಿ ದಿಂಬು ಅಡ್ಡ ಇಟ್ಟುಕೊಂಡು ಮಲಗಿದ. ಆಲೋಚನೆಗಳು ನಡುವೆ ನಿದ್ರಾದೇವಿ ಬಹು ತಡವಾಗಿ ಅವನನ್ನಾಲಿಂಗಿಸಿದಳು. 1 ವಾರ ಉರುಳಿತ್ತು. ಚಿಂಟು ಮೊದಲಿನಷ್ಟು ತಂಟೆ ಮಾಡುತ್ತಿರಲಿಲ್ಲ. ಹಾಡು ಕೇಳುತ್ತಾ ನಿದ್ರಿಸುವ ಪರಿಪಾಠ ಬೆಳೆಸಿಕೊಂಡ. ಕತೆ ಹೇಳು ಕತೆ ಹೇಳು ಎಂಬ ತಲೆನೋವಿನ ಒತ್ತಾಯವೂ ಇರಲಿಲ್ಲ. ಆಗಾಗ ಪಪ್ಪ ಮೈಸೂರಿಗೆ ಹೋಗೋಣ, ಅಜ್ಜನ್ನ ಕೇಳಿ ನೀನು ಹೇಗೆ ಇಷ್ಟು ಬ್ರಿಲಿಯಂಟ್ ಇದ್ದ ಕೇಳಿಸಿಕೊಡ್ತೀನಿ ಎನ್ನುತ್ತಿದ್ದ. ಆ ಶನಿವಾರ ಕಂಪನಿ ಆಡಿಟ್ ಕೆಲಸ ಪರ್ವತದ ಹಾಗೆ ಉಳಿದಿತ್ತು. ಭಾನುವಾರ 10 ಗಂಟೆಗೆ ಬರಲು ಕೆಲವು ಅಧಿಕಾರಿಗಳಿಗೆ ತಿಳಿಸಿದ್ದ. ಈ ಸಲ ತುಂಬಾ ಕೆಲಸ ಇದೆ ಮರಿ, ಭಾನುವಾರವೂ ಆಫೀಸಿಗೆ ಹೋಗೋಕು, ಬರೋ ಶನಿವಾರ ಹೋಗೋಣ ಎಂದ. ಶನಿವಾರ ಆಫೀಸಿಂದ ಬಂದು ಕೂತಿದ್ದೆ. 5 ಗಂಟೆಗೆ ಫೋನ್ ಮೊಳಗಿದಾಗ ಎತ್ತಿ ಕಿವಿಗೆ ಇಟ್ಟುಕೊಂಡ. ಹಲೋ ಚಿಂಟು, ಎಲ್ಲಿ? ಚಿಂಟು ಅಪ್ಪ ಮಾತಾಡ್ತಿರೋದು. ಚಿಂಟು ತೋಟದಲ್ಲಿ ಫ್ರೆಂಡ್ ಜೊತೆ ಆಡ್ತಾ ಇದ್ದಾನೆ ಎಂದ.
ಅಮರ ಪ್ರೇಮದ ಮಧು 81 ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಷ್ಟು ಅಪರೂಪದ ಸುದ್ದಿ. ಚಿಂಟುಗೂ ಗೆಳೆಯರು ಒಟ್ಟಾಗಿ ಆಟ ಆಡ್ತಾರೆ ಎಂದಳು ಜಯಶ್ರೀ. ರಾಜಸಿಂಹನಕ್ಕೂ ನಿನ್ನ ಮಗ ಈಗ ಮೊದಲಿನಷ್ಟು ಪುಂಡನಾಗಿಲ್ಲ. ಕತೆ ಹೇಳ್ತಂತ ಕಾಡಿಸೋದು, ಹಗಲು ರಾತ್ರಿ ಬ್ಯಾಟ್ ಕ್ಯಾಟರ್ಪಿಲ್ಲರ್ ಹಿಡ್ಕೊಂಡು ಮನೆ ಆಳುಗಳ ಜೀವ ಹಿಂಡೋದು ಯಾವುದಿಲ್ಲ. ಸಂಜೆ ಸ್ವಲ್ಪ ಹೊತ್ತು ಗೆಳೆಯನ ಜೊತೆ ಆಟ, ಅವನಿಂದಲೇ ಪಾಶ. ರಾತ್ರಿ ನನ್ನೊಂದಿಗೆ ಊಟ, ನನ್ನ ಜೊತೆ ನಿದ್ರೆ ಮಾಡ್ತಾನೆ ಎಂದ. 6 ಜಯಶ್ರೀ ಸಂತಸದಿಂದ ಹೌದೇ, ಅವನ ಪುಂಡಾಟಿಕೆ ನಿಜವಾಗಿ ಕಮ್ಮಿಯಾಗಿದೆಯಾ? ನಿಮ್ಮ ಬಾಯಿಂದ ಈ ಸುದ್ದಿ ಬಂದ ಮೇಲೆ ನಾನು ನಂಬಿನಿ. ಏಕೆಂದರೆ ಅವನನ್ನು ಪುಂಡ ಅಂತ ದೂರಿದ್ದೋರೆ ನೀವು ಎಂದವಳು. ಅಂದ ಹಾಗೆ ಹೋದವಾರ ಅವನ ಕಾರ್ಡ್ ಬಂದಿರಬೇಕಲ್ಲ. ಎಷ್ಟನೇ ಬ್ಯಾಂಕ್ ಅವನು? 2ನೇ ಬ್ಯಾಂಕ್ ಇದ್ದ. ನಿನ್ನ ವಿಚಾರಣೆಗೆ ತುಂಬಾ ಹೆದರಿದ್ದಾನೆ. ಅದಕ್ಕೆ ಇವತ್ತು ಮಮ್ಮಿ ಫೋನ್ ಮಾಡಿದಾಗ ಎತ್ತಲ್ಲ ಅಂತ ಹೊರಗೆ ಹೋಗಿದ್ದಾನೆ. ಅವನನ್ನೇನು ಬೈಬೇಡ. ಮುಂದಿನ ತಿಂಗಳು ಅವನನ್ನ ಫಸ್ಟ್ ಬ್ಯಾಂಕ್ ತರೋ ಹೊಣೆ ನನ್ನದು ಎಂದ. ನಿಜವಾಗಲು ಇವತ್ತು ಸೂರ್ಯ ಪೂರ್ವದಲ್ಲಿ ಮುಳುಗಿರಬೇಕು. ನನಗಂತೂ ತುಂಬಾ ಸಂತೋಷವಾಗಿದೆ ಕಣಿ. ಎಂದಿಗೆ ನೀವು ಅವನ ಓದಿನ ಮೇಲುಸ್ತುವಾರಿ ವಹಿಸ್ತಿರೋ ಅಂದಿಗವನು ಉದ್ಧಾರ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಚಿಹ್ನೆ ಇರೋವರೆಗೆ ಅವನನ್ನು ನೀವು ಅಸ್ಪೃಶ್ಯನ ಹಾಗೆ ದೂರ ಇಟ್ಟಿದ್ದೀರಿ. ಈಗ ನಿಮಗೂ ಒಂಟಿತನ ತಾಳಲಾರದೆ ಅವನನ್ನೇ ಅವಲಂಬಿಸಿದ್ದೀರಿ. ಮಗುನ್ನ ಕರೀರಿ. ಅವನು ಕಾಂಪೌಂಡಲ್ಲಿ ಯಾರ ಜೊತೆ ಆಡ್ತಿದ್ದಾನೆ ಎಂದಳು. ಅವನು ಆಗಾಗ ಎದುರು ಬಂಗಲೆಯ ಆ ಬಾಬ್ರಿ ಜೊತೆ ಆಡ್ತಿದ್ದ. ಆ ಸಹವಾಸ ನನಗೆ ಸರಿ ಬೀಳಿಲ್ಲ. ಯಾವಾಗಲೂ ಫೈಟಿಂಗ್ಸ್, ಜಗಳ. ಈಗ ಆ ಸ್ನೇಹ ಬಿಡಿಸಿದ್ದೀನಿ. ಮೋಹನ್ ಅಂತ ಒಬ್ಬ 14 ವರ್ಷದ ಹುಡುಗ. ನಮ್ಮ ಕಂಪನಿ ಶ್ರೀನಿವಾಸ್ ಅವರ ಮಗ. ತೋಟದಲ್ಲಿ ಫುಟ್ಬಾಲ್ ಆಟ ಆಡಿಸ್ತಾನೆ. ಆಮೇಲೆ ಅವನೇ ಪಾಠ ಹೇಳಿಕೊಡ್ತಾನೆ. ಫ್ರೆಂಡ್ಲಿ ಪ್ರೀತಿಸ್ತಾ ಹೇಳಿ ಕೊಡೋದ್ರಿಂದ ಇವನು ಉಲ್ಲಾಸವಾಗಿ ಕಲಿತಾನೆ ಎಂದ. ಏನಾದರೂ ಮಾಡಿ ಅವನನ್ನ ಪಳಗಿಸೋದು ನಿಮ್ಗೆ ಒಪ್ಪಿಸ್ತೀನಿ. ನಿಮ್ಮನ್ನೇ ನಂಬಿದ್ದೀನಿ. ನೀವು ಮನಸ್ಸು ಮಾಡಿದರೆ ಚಿಟಿಕಿ ಹೊಡೆದಷ್ಟು ಸುಲಭವಾಗಿ 82 ಸಾಧಿಸಬಲ್ಲಿರಿ ಎಂದಳು. ಅಮರ ಪ್ರೇಮದ ಮಧು, ಆದರೆ ನನ್ನದಾದ ಕೆಲವು ಸ್ವತಂತ್ರ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಆ ಬಂಗ್ಲಾ ಹುಡುಗ ಬಾಬ್ರಿ ಸ್ನೇಹ ಬಿಡಿಸಿ ಮಧ್ಯಮ ವರ್ಗದ ಹುಡುಗನ್ನ ಇವನ ಗಾರ್ಡಿಯನ್ ಆಗಿ ಹಾಕಿದ್ದೀನಿ. ಈ ಹುಡುಗ ಸಿಕ್ಕಾಪಟ್ಟೆ ಬ್ರಿಲಿಯಂಟ್, ಅಷ್ಟೇ ತಾಳ್ಮೆ ಇದೆ. ಆದರೆ ಶ್ರೀಮಂತರಲ್ಲದವರು ನಿನ್ನ ಮಗನ ಸ್ನೇಹಕ್ಕೆ ಯೋಗ್ಯರ ಅಂತ ನೀನು ಬಂದು ಜಗಳ ತೆಗೆದರೆ ಅಂತ ನನ್ನ ಭಾವನೆ ಎಂದ. ನೋಡ್ರಿ, ಬ್ರಿಲಿಯಂಟ್ನೆಸ್ ಇದು ನನ್ನ ಮಗನ್ನ ತಿದ್ದೋ ಅಂತೋರಾದ್ರೆ ಅಂತ ಹುಡುಗ ಶ್ರೀಮಂತನಲ್ಲದಿದ್ದರೂ ಪರವಾಗಿಲ್ಲ. ನಿಮ್ಮ ಬ್ರಿಲಿಯಂಟ್ನೆಸ್ ನೋಡಿ ನಾನು ನಿಮ್ಮನ್ನ ಮೆಚ್ಚಿದಾಗ ನೀವೇನು ಶ್ರೀಮಂತರಿದ್ದೀರಿ. ನನಗೆ ಅವನು ಬ್ರಿಲಿಯಂಟ್ ಇರೋದು ಮುಖ್ಯ. ಇನ್ನು ಹಾಳು ಬಾಬ್ರಿಯ ಸ್ನೇಹ ಬಿಡಿಸಿದೆ ಒಳ್ಳೆಯದು. ಅವರ ಮನೆ ವಾತಾವರಣ ಚೆನ್ನಾಗಿಲ್ಲ. ಶ್ರೀಮಂತಿಕೆ ಒಂದು ದಂಡಿಯಾಗಿದೆ. ಇಡೀ ನಮ್ಮ ಪಾಶ್ ಏರಿಯಾದಲ್ಲೇ ಅವನ ಬಂಗ್ಲೆ ಇದ್ದ ಹಾಗೆ ಯಾರದಿದೆ. ಬೆಂಜ್, ಟಿಯೋಟಾ, ಕ್ಯಾಡಿಲಾಕ್ ಕಾರುಗಳು ಇಟ್ಕೊಂಡಿದ್ದಾನೆ. ಆದರೆ ಮನೇಲಿ ಗಂಡ ಹೆಂಡತಿಗೆ ಒಬ್ಬರ ಕಂಡ್ರೆ ಒಬ್ಬರಿಗಾಗಲ್ಲ ಎಂದಳು. ನಮ್ಮ ಕುಟುಂಬದ ತರಹವೇ ಇರಬಹುದು ಅಂದು ಬಿಡೋಣ ಎಂದುಕೊಂಡ. ಆದರೆ ಅವಳನ್ನು ರೊಚ್ಚಿಗೆಬ್ಬಿಸಬಾರದೆಂದು ಸುಮ್ಮನಿದ್ದ. ಮತ್ತೆ ಅವಳೇ ಪ್ರಾರಂಭಿಸಿದಳು. ಆತ ಸಿಕ್ಕಾಪಟ್ಟ ಡ್ರಂಕರ್ಡ್. ಏಕೆ ಗೊತ್ತೇ? ಬಿಸಿನೆಸ್ ಕೆಲಸ ಅಂತ ಹೊರಗೆ ಹೋದಾಗ ಹೆಂಡತಿ ಅದೇ ಊರಲ್ಲಿರೋ ಸೋದರ ಮಾವನ ಮಗನ್ನ ಕರೆಸಿಕೊಂಡು ಮಜಾ ಮಾಡೋಳಂತೆ. ಒಂದ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಬಿದ್ದಳಂತೆ. ಅವಳಿಗೆ ಹೊಡೆದು ಬಡಿದು ಮಾಡಿದ. ಡೈವೋರ್ಸ್ ಮಾಡಿ ತನ್ನ ಪ್ರೆಸ್ಟೀಜ್ ಹಾಳು ಮಾಡಿಕೊಳ್ಳೋ ಧೈರ್ಯವಿಲ್ಲ. ಕೋಪ ಬಂದಾಗ ಮಗನಿಗೂ ಸಿಕ್ಕಾಪಟ್ಟೆ ಹೊಡೀತಾನೆ, ಹೆಂಡತಿಗೂ ಹೊಡೀತಾನೆ. ಸಿಕ್ಕಾಪಟ್ಟೆ ಡ್ರಿಂಕ್ ಮಾಡ್ತಾನೆ ಎಂದಳು. ಬೇರೊಬ್ಬರ ಸಮಾಚಾರ ನಮಗ್ಯಾಕೆ ಬಿಡುವ ಎಂದ ಸಿಂಹ. ಅವಳು ಹಠದಿಂದ ಹಾಗಲ್ಲ, ನಾನು ಆಗಾಗ ಆತ್ಮಾವಲೋಕನ ಮಾಡಿಕೊಳ್ಳೇನೆ. ನನಗೂ ನಿಮಗೂ ವಿರಸ ಏತಕ್ಕೆ ಅಂತ. ನನಗಂತೂ ಪರಪುರುಷರ ಚಾಳಿ ಇಲ್ಲ. ಯಾವೂರಿಗೆ ಹೋದರೂ ರಾತ್ರಿ ನಿಮ್ಮನ್ನೇ ನೆನೆಸ್ತಾ ಮಲಗೋದು. ನಾನು ನಿಮ್ಮನ್ನ ಅತಿಯಾಗಿ ಪ್ರೀತಿಸ್ತೀನಿ. ಅಷ್ಟೇ ಅಧಿಕ ಪ್ರೀತಿ ನಿಮ್ಮಿಂದ ಬಯಸ್ತೀನಿ. ನನ್ನ ಹೊರತು ಯಾರೂ ನಿಮ್ಮ ಗಮನ ಸೆಳೆಯಬಾರದು ಅಂತ ಬಯಸ್ತೀನಿ. ಇವುಗಳಿಗೆ ವ್ಯತಿರಿಕ್ತವಾಗ ನೀವು ನಡೆದಾಗ ವ್ಯಾಕುಳಾಗ್ತೀನಿ, ಉದ್ವಿಗ್ನಳಾಗ್ತೀನಿ. ಇದೇ ನಮ್ಮಿಬ್ಬರ ಜಗಳಕ್ಕೆ ಕಾರಣ ಎಂದಳು. ಅಮರ ಪ್ರೇಮದ ಮಧು 83 ನಿನ್ನನ್ನ ನಾನು ಪ್ರೀತಿಸ್ತೀನಿ ಜಯ. ನಿನ್ನ ರೂಪ, ಬುದ್ಧಿವಂತಿಕೆ, ಶ್ರೀಮಂತಿಕೆ ಎಲ್ಲದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಬ್ಬ ಪ್ರೇಮಿಯಾಗಿ ಆರಾಧಿಸ್ತೀನಿ. ಆದರೆ ಒಬ್ಬ ಗುಲಾಮನಾಗಿ ನಿನಗೆ ಜಿ ಹುಜೂರ್ ಎನ್ನಲಾರೆ. ಇದೇ ನಮ್ಮಿಬ್ಬರ ವಿರಸಕ್ಕೆ ಕಾರಣ ಎಂದ. ಪ್ರೇಮ ಅಧಿಕವಾಗಿದ್ದರೆ ಗುಲಾಮಗಿರಿ ತಪ್ಪೇನಲ್ಲ. ಗಂಡನಿಗಿಂತ ಹೆಂಡತಿಯೇ ಎಲ್ಲಾ ವಿಧದಲ್ಲಿ ಜೋರಾಗಿದ್ದರೆ ಅವನು ಅದನ್ನು ತಲೆಬಾಗಿ ಒಪ್ಪೋಬೇಕು ಎಂದಳು. ಅವನು ಸುಮ್ಮನಿದ್ದ. ಮದುವೆ ಆದ ಹೊಸತರಲ್ಲಿ ಹುಚ್ಚರ ಹಾಗೆ ಪ್ರೀತಿಸುತ್ತಿದ್ದಿರಿ. ನನ್ನ ಗುಲಾಮನು ಆಗಿದ್ದಿರಿ.
2 ಮಕ್ಕಳು ಆಗಿ ನಾನು ಹಳಬಳಾದ ಮೇಲೆ ಈಗ ತಿರಸ್ಕಾರ ಶುರುವಾಗಿದೆ. ನಿಮಗೆ ಹೊಸ ಹುಡುಗಿ ಬೇಕು ಹೌದಲ್ಲವೋ? ಫಾರಿನ್ನಿಂದ ಬರುವಾಗ ನಿಮಗಾಗಿ ಒಬ್ಬ ಹುಡುಗಿನ ಕರೊಂಬನಿ, ಹೊಸ ಹುಡುಗಿ ಎಂದ ವಿಸ್ಮಯದಿಂದ. ಅವಳು ನಗುತ್ತಾ, ಹೌದು, ಹುಡುಗಿ, ಹೊಸ ಹುಡುಗಿ, ಅಬ್ಬಾ. ನಾಲಿಗೆ ಚಪ್ಪರಿಸ್ತಾ, ಹೇಗೆ ಕೇಳಿರಿ, ಹೊಸ ಹುಡುಗಿನ ಅಂತ? ಚಿಂಟು ಬರೋ ತಿಂಗಳು ಫಸ್ಟ್ ಬ್ಯಾಂಕ್ ತೆಗೆದರೆ ನಿಮಗೆ ಒಂದು ಹೊಸ ಹುಡುಗಿನ ಕಾಣಿಕೆ ಕೊಡ್ತೀನಿ ಎಂದಳು. ಅವನು ಯೋಚಿಸುತ್ತಾ, ಹೊಸ ಹುಡುಗಿ ಯಾರೂ ಬೇಡ, ಚಿನ್ನಿನ ಮುಂಬೈಯಿಂದ ಕಕ್ಕು ಶೂನ್ಯದೃಡು. ನನ್ನ ಮನಸ್ಸಿನ ಕಣಕಣವು ಅವಳಿಗಾಗಿ ಹಂಬಲಿಸು ಎಂದೆ. ಚಿನ್ನಿ ವಿಷಯ ಬೇರೆ, ನಾನು ನಿಮಗೊಬ್ಬ ದತ್ತುಪುತ್ರಿ ಕರೆತರಿಲ್ಲ. 18ರ ಹೊಸ ಹರೆಯದ ಒಬ್ಬ ಹುಡುಗಿನ ನಿಮ್ಮ ಬೆಡ್ರೂಮ್ ಕಾಮಿಡಿಗಾಗಿ ಕರೆತರಾ ಇದ್ದೀನಿ. ಅವಳನ್ನ ನೋಡುತ್ತಲೇ ಮದುವೆಯಾದ ಮೊದಲ ವರ್ಷದ ಹನಿಮೂನ್ ಭಾವಗಳು ನಿಮಗೆ ಉಕ್ಕಿ ಬರುತ್ತವೆ. ಇನ್ನೊಮ್ಮೆ ನಿಮ್ಮ ಬದುಕಿನಲ್ಲಿ ಸುಖದಾಂಪತ್ಯದ ಹಾಗೂ ಹೊಸ ಪ್ರಣಯಲಹರಿಯ ಮಧುಚಂದ್ರೋದಯವಾಗತ್ತೆ ಎಂದಳು. ಅವನು ಕೊಂಚ ಗೊಂದಲದಿಂದ, ನೀನು ಏನು ಹೇಳ್ತೀಯೋ ನನಗೆ ಅರ್ಥವಾಗಲ್ಲ ಎಂದ. ಬರೋ ತಿಂಗಳು 20ನೇ ತಾರೀಖಿನವರೆಗೆ ಸಸ್ಪೆನ್ಸ್. 20ನೇ ತಾರೀಖು ನಿಮ್ಮ ಬೆಡ್ರೂಮ್ ಅಲ್ಲಿ ಒಬ್ಬ ಹೊಸ ಚೆಲುವೆ ನಗ್ತಾ ಕೂತಿದ್ದಾಳೆ ಎಂದಳು. 84 ಆ ಹೊತ್ತಿಗೆ ಚಿಂಟು ಬಂದ ಎಂದ. ಅಮರ ಪ್ರೇಮದ ಮಧು ಚೆಲುವೆಯ ವರ್ಣನೆ ಸಾಕು, ನಿನ್ನ ಮಗ ಬಂದ. ಫೋನ್ ಕೊಡ್ತಿದ್ದೀನಿ. ಅಲ್ಲಿ ಶೂನ್ಯದ ತಾಯಿ ಮಗನ ಮಾತು ಪ್ರಾರಂಭವಾಯಿತು. ಅವನಿಗೆ ಈ ಮಾತಿನ ಮೇಲೆ ಗಮನವಿರಲಿಲ್ಲ. ಹೊಸ ಚೆಲುವೆ ತರುತ್ತಾಳೆಂದರೆ ಯಾರು? ಏನಾದರೂ ಬೊಂಬೆ ಇರಬಹುದೇ ಎನಿಸಿತು. ಇದ್ದಕ್ಕಿದ್ದಂತೆಯೇ ಅವನ ಮನಸ್ಸಿನ ಆಲೋಚನಾಲಹರಿಯಲ್ಲಿ ಮಧು ತೇಲಿ ಬಂದಳು. ಈಗ ಅವಳು ಅಮ್ಮನ ಬಳಿ ಕೆಲಸಕ್ಕೆ ಸೇರಿಕೊಂಡಿರಬಹುದು. ಅವರು ಕುಟುಂಬ ಮುಂದುಗಡೆ ಮನೆಗೆ ಬಂದಿರಬಹುದು. ಅಮ್ಮನಿಗೆ ಅವಳು ಆತ್ಮೀಯಳಾಗಿರಬಹುದು. ಒಮ್ಮೆ ಮೈಸೂರಿಗೆ ಹೋಗಿ ನೋಡಿ ಬರಬೇಕೆನಿಸಿತು. ಚಿಂಟುವನ್ನು ನೋಡಿಕೊಳ್ಳಲು ತಾನು ಆಯ್ಕೆ ಮಾಡಿದ ಹುಡುಗ ಮಧ್ಯಮ ವರ್ಗದವನು, SLC ವಿದ್ಯಾರ್ಥಿ. ಈ ಬಾರಿ ಬ್ಯಾಂಕ್ ಪಡೆದ ಹವಣಿಕೆಯಲ್ಲಿದ್ದ. ದಿನ ಸಂಜೆ 5ರಿಂದ ರಾತ್ರಿ 7ರವರೆಗೆ ಚಿಂಟುವಿನ ಒಡನಾಡಿಯಾಗಿರಲು ಒಪ್ಪಿ ಬಂದಿದ್ದ. ವಿಶ್ವ ಅವನ ಹೆಸರು. ಅಣ್ಣ ಎಂದೇ ಕೂಗಬೇಕೆಂದು ರಾಜಸಿಂಹ ಹೇಳಿಕೊಟ್ಟಿದ್ದ ಪಾಠ ಆಟಗಳ ಸಂಗಮದಿಂದ ಚಿಂಟುವನ್ನು ಆ ಹುಡುಗ ತಿದ್ದುತ್ತಿದ್ದ. ಇದರಿಂದ ರಾಜಸಿಂಹನಿಗೂ ಆಫೀಸಿನಿಂದ ಬಂದ ಮೇಲೆ ಒಂದು ಪತ್ರಿಕೆ ಓದಲು, ಆರಾಮವಾಗಿ ತಿಂಡಿ ತಿನ್ನಲು ಸಮಯ ಸಿಗುತ್ತಿತ್ತು. ಮೊದಲಿನಂತೆ ತೊಡ ಮೇಲೆ ಬಂದು ಮೂಟೆ ಹೇರಿದಂತೆ ಕೂಡುವುದು, ಕಿವಿಯಲ್ಲಿ ಕರ್ಕಶವಾಗಿ ಹಾಡುವುದು ಮಾಡುತ್ತಿರಲಿಲ್ಲ. ರಾತ್ರಿ ಮಗನಿಗೆ 1-2 ಕತೆ ಓದಿ ಹೇಳುತ್ತಿದ್ದ. ದಿನಕ್ಕೊಂದು ಕತೆ ಎಂಬ ಅನುಪಮ ನಿರಂಜನರ ಮಕ್ಕಳ ಕತೆಗಳ ಪುಸ್ತಕ ತಂದಿದ್ದ. ಅದರಲ್ಲೇ 1-2 ಓದಿ ಹೇಳುತ್ತಿದ್ದ. ನಂತರ ಜಾನಕಿ, ಲತಾ ಮಂಗೇಶ್ಕರ್, ಅನುರಾಧ ಪೋದ್ವಾಲ್, ವಾಣಿ ಜಯರಾಮ್ ಯಾರದಾದರೂ ಭಕ್ತಿಗೀತೆ, ಗಜಲ್ ಅಥವಾ ಮೀರಾ ಭಜನೆ ಹಾಕಿಕೊಂಡು ಮಲಗುತ್ತಿದ್ದ. ತಂದೆಯಂತೆ ಮಗನೂ ಅರೆಗಣ್ಣು ಮುಚ್ಚಿ ಹಾಡು ಕೇಳುತ್ತಾ ಮಲಗುವುದು ಅಭ್ಯಾಸ ಮಾಡಿಕೊಂಡ. ಹೀಗಾಗಿ ಈ ನಡುವೆ ಚಿಂಟುವಿನೊಡನೆ ಅಂತ ಹಿಂಸೆ ಇರಲಿಲ್ಲ. ಮಮ್ಮಿನ ನೋಡಬೇಕು ನಿಸತ್ತೆ ಪಪ್ಪ, ಚಿನ್ನಿನ ನೋಡಬೇಕು ನಿಸತ್ತೆ ಪಪ್ಪ ಎಂದು 1-2 ಬಾರಿ ಹಂಬಲಿಸಿದ್ದ. ಶನಿವಾರ ಬರುತ್ತಿದ್ದಂತೆಯೇ ಅಮರ ಪ್ರೇಮದ ಮಧು 85, ಪಪ್ಪ ಅಜ್ಜನ್ನ ನೋಡಲಿಕ್ಕೆ ಮೈಸೂರಿಗೆ ಹೋಗೋಣ ಎಂದ. ತಾಯಿಯನ್ನು ನೋಡಿ ಈಗಾಗಲೇ 15 ದಿನ ಆಗಿತ್ತು. ಮುಂದಿನ ಶನಿವಾರದಿಂದ ಆಫೀಸ್ ಮೀಟಿಂಗ್ ಪ್ರಾರಂಭ ಆಗುವುದರಲ್ಲಿತ್ತು. ಹೀಗಾಗಿ ಆಗ ಹೋಗಲಾಗುವುದಿಲ್ಲ. ಹೋದರೆ ಈ ವಾರವೇ ಹೋಗಬೇಕು ಎನಿಸಿತು. ಮಧ್ಯಾಹ್ನ 3 ಗಂಟೆಗೆ ಮಗನೊಂದಿಗೆ ಹೊರಟ. ಕಾರು ಮೈಸೂರು ತಲುಪಿ ಮನೆ ಮುಂದೆ ನಿಂತೊಡನೆ ಎಂದಿನಂತೆ ವನಜಮ್ಮ ಧಾವಿಸಿ ಬಂದರು. ಈ ಸಲ ನಿನಗೊಂದು ಸ್ಪೆಷಲ್ ಕಾಣಿಕೆ ಅಮ್ಮ, ನಿನ್ನ ಮೊಮ್ಮಗ ನಿನಗಾಗಿ ಹಂಬಲಿಸಿ ಬಂದಿದ್ದಾನೆ. ನಿನ್ನ ಹತ್ತಿರ ಬುದ್ಧಿವಾದ ಹೇಳಿಸಿಕೊಂಡು ಫಸ್ಟ್ ಬ್ಯಾಂಕ್ ಬಾನಂತೆ ಎಂದ. ಕಾರಿನಿಂದ ಇಳಿದ ಮೊಮ್ಮಗನನ್ನು ನೋಡಿ ವನಜಮ್ಮ ಆನಂದಗೊಂಡರು. ರಾಜಸಿಂಹನದೇ ಪ್ರತಿರೂಪ. ಎಷ್ಟು ಮುದ್ದಾಗಿ ಆಗಿದ್ದಾನಲ್ಲೋ, ಚಿಕ್ಕಂದಿನಲ್ಲಿ ನೀನು ಹೀಗೆ ಇದ್ದಿ ಎಂದರು. ಚಿಂಟು ಅವರನ್ನು ನೋಡಿ, ಅಜ್ಜಿ ನಿಮ್ಮದು ದೊಡ್ಡ ಅಂಗಡಿ ಇದೆಯಂತೆ, ಚಿನ್ನಿ ಹೇಳ್ತವಿದ್ದಾಳೆ. ಅಂಗಡಿಲಿ ದೊಡ್ಡ ಶೀಶೆಗಳಲ್ಲಿ ಬಿಸ್ಕತ್, ಪೆಪ್ಪರ್ಮೆಂಟ್ಸ್, ಚಾಕ್ಲೇಟ್ಸ್, ಜೆಮ್ಸ್, ಪೆಪ್ಪಿಸ್ ಪ್ಯಾಕೆಟ್ಸ್ ಎಲ್ಲ ಇದೆಯಂತೆ ಎಂದ. ಅಂಗಡಿ ತೋರಿಸ್ತೀನಿ ಕಂದ, ನನ್ನ ಅಂಗಡಿ ನಿನಗೇನು ಲೆಕ್ಕ, ದೊಡ್ಡ ಸಾಮ್ರಾಜ್ಯದ ವಾರಸುದಾರ ನೀನು ಎಂದು ಮೊಮ್ಮಗನ ಕೈ ಹಿಡಿದುಕೊಂಡು ಓಣಿಯಲ್ಲಿ ನಡೆದು ಹಿಂದಿದ್ದ ಮನೆಗೆ ಬಂದರು. ನೀನು ಬರೀ ಅಂತ ನಿನ್ನೆ ಫೋನ್ ಮಾಡಿದ್ದೆಯಪ್ಪ, ಮಧು ಕೈಲಿ ಮೈಸೂರು ಪಾಕ್ ಮಾಡಿಸ್ತೀನಿ, ಮಧು ಕಾಫಿ ತಗೊಂಬಾಮ್ಮ ಎಂದರು. ಮಧು ಕಾಫಿ ತಂದಳು. ತಾಯಿ ಮಗನಿಗಿತ್ತಳು. ಇಲ್ಲೇ ಸೆಟಲ್ ಆಗಿದ್ದೀರಾ ಎಂದು ಪರಿಚಯದ ನಗೆ ಬೀರಿದ. ಅವಳು ಸಂಕೋಚದ ನಗೆ ಬೀರಿ 15 ದಿನ ಆಯ್ತು, ಇಲ್ಲೇ ಇದ್ದೀವಿ ಎಂದಳು.
ಮುಂದುಗಡೆ ಮನೆಯಲ್ಲಿ ಅವರ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಎಲ್ಲ ಬಂದಿದ್ದಾರಪ್ಪ. ತುಂಬಾ ಸಾತ್ವಿಕ ಜನ. ಅವರ ತಂದೆ ಅಂಗಡಿ ಕೆಲಸಕ್ಕೆ ಬಾರೆ. ಸಂಜೆ ತುಂಬಾ ವ್ಯಾಪಾರದ ಪರಾಟೆ ಇರುತ್ತೆ. ಇವರಕ್ಕ ಹಾಗೂ ಇವರ ತಮ್ಮ ಬಾರೆ. ಮಧು ಅಂತೂ ಯಾವ ಜನ್ಮದಲ್ಲಿ ನನಗೆ ಮಗಳಾಗಿದ್ದಳೋ, ನನ್ನ ತುಂಬಾ ಹೊಂದಿಕೊಂಡು ಬಿಟ್ಟಿದ್ದಾಳೆ ಎಂದರು. ಆ ಹೊತ್ತಿಗೆ ಪಕ್ಕದ ರೂಮಲ್ಲಿ ಅನ್ವೇಷಣೆ ಮಾಡಲು ಹೊರಟಿದ್ದ ಚಿಂಟು ಓಡಿ ಬಂದ. 86 ಅಮರ ಪ್ರೇಮದ ಮಧು ಅಜ್ಜಿ. ಅಷ್ಟೇ ಪಕ್ಕದ ರೂಮಿನಲ್ಲಿ ಗಾಜಿನ ಬೀರೂಲಿ ಚೆಂಡು, ದಾಂಡು, ಫೋನ್, ಗೋಲಿಗಳು ಏನೇನೋ ಇಟ್ಟಿದ್ದೀರಿ. ಯಾರದ ಅದೆಲ್ಲ ಎಂದ. ಅದೆಲ್ಲ ನಿಮ್ಮಪ್ಪ ಚಿಕ್ಕೋನಾದಾಗ ತೆಗೆದುಕೊಂಡಿದ್ದ ಸಾಮಾನುಗಳು ಕಂದ. ಬೇಕೇನು ನಿಂಗೆ? ಬಾ ಕೊಡ್ತೀನಿ ಎಂದು ಪಕ್ಕದ ರೂಮಿಗೆ ಬಂದು ಬೀರು ಬಾಗಿಲು ತೆಗೆದು ಮ್ಯಾಜಿಕ್ ಸ್ಟೇಟ್, ಬೊಂಬೆ ಪುಸ್ತಕ, ಜಿಗ್ಜಾಗ್ ಅನಿಮಲ್ಸ್ ಹಾಗೂ ಆಟದ ಫೋನ್ ಎಲ್ಲ ಕೊಟ್ಟರು. ಜಿಗ್ಜಾಗ್ ಅನಿಮಲ್ಸ್ ಹಾಗೂ ಆಟದ ಫೋನ್ ಅವನಿಗೆ ಇಷ್ಟವಾಯಿತು. ಫೋನಿನ ಮುಂಭಾಗದ 10 ಬಟನ್ಗಳಲ್ಲಿ ಒಂದೊಂದು ನಂಬರಿನ ಬಟನ್ ಒತ್ತಿ ರಿಸೀವರ್ ಕಿವಿಗೇರಿಸಿದಾಗ ಒಂದೊಂದು ಪ್ರಾಣಿಯ ಸ್ವರ ಬರುತ್ತಿತ್ತು. 1ನೇ ನಂಬರಿಗೆ ನಾಯಿ ಬೌ ಬೌ ಎಂದು ಬೊಗಳುವುದು, 2ನೇ ನಂಬರಿಗೆ ಬೆಕ್ಕು ಮಿಯಾವ್ ಎನ್ನುವುದು, 3ನೇ ನಂಬರಿಗೆ ಕೋಳಿ ಕೊಕ್ಕೋ ಎನ್ನುವುದು, ಹಸು ಗಿಳಿ, ಕಾಗೆ, ಆನೆ ಗಿಳಿಡುವುದು. ಹೀಗೆ ಈ ಎಲ್ಲಾ ಪ್ರಾಣಿಗಳ ಸ್ವರ ಕೇಳಿ ಆನಂದಗೊಂಡ. ಇದನ್ನೆಲ್ಲಿಂದ ತರಿಸಿದ್ದಿ ಅಜ್ಜಿ? ಇಂಗ್ಲೆಂಡಿಂದ, ಜಪಾನಿಂದ ಎಂದ. ನಿಮ್ಮ ತಾತ ಬಾಂಬೆಗೆ ಮಾಲು ತರಲಿಕ್ಕೆ ಹೋದಾಗ ಅಲ್ಲಿನ ಬಜಾರದಲ್ಲಿ ಹುಡುಕಿ ತಂದಿದ್ದರು. ಚಿಕ್ಕಂದಿನಲ್ಲಿ ನಿಮ್ಮಪ್ಪ ಆಡ್ತಿದ್ದ ಎಂದರು. ಜಿಗ್ಜಾಗ್ ಅನಿಮಲ್ಸ್. ಒಂದು ಮರದ ಪೀಠದ ಹಿಂದೆ ಸಾಲಾಗಿ ನಿಲ್ಲಿಸಿದ ಪ್ರಾಣಿಗಳು. ಬಟನ್ ಒತ್ತಿದಾಗ ಬರುವ ದೊಡ್ಡ ಚಿಂಪಾಂಜಿ, ಆನೆಗಳು ಅವನಿಗೆ ಆಕರ್ಷಣೆ ಎನಿಸಿತು. ಮೊಮ್ಮಗನನ್ನು ಹಿಗ್ಗಿನಿಂದ ನೋಡುತ್ತಾ ಕುಳಿತರು. ಅಜ್ಜಿ ಬಹು ಹೊತ್ತು ಬಟನ್ ಒತ್ತಿ ಪ್ರಾಣಿಗಳ ಚಲನೆ ಹಿಂದೆ ಮುಂದೆ ಸರಿಯುವುದು ನೋಡಿ ಆನಂದಿಸಿದ. ಎಂದ. ಅಜ್ಜಿ ಇದೆಲ್ಲ ನಂಗೆ ಕೊಡ್ತೀಯಾ? ಊರಿಗೆ ತೆಗೆದುಕೊಂಡು ಹೋಗ್ತೀನಿ. ತೆಗೆದುಕೊಂಡು ಹೋಗಪ್ಪ. ಅಂತೂ ನನ್ನ ಮುದ್ದಿನ ಕೋಟ್ಯಾಧೀಶ ಮೊಮ್ಮಗಂಗೆ ಈ ಬಡ ಅಜ್ಜಿಯ ಮನೆ ಸಾಮಾನು ಇಷ್ಟವಾಯ್ತಲ್ಲ ಎಂದ. ಅಜ್ಜಿ ನೀನು ಬಡವಳು ಅಂತ ಚಿಂತಿಸಬೇಡ. ನಮ್ಮಮ್ಮನ ಹತ್ತಿರ ತುಂಬಾ ಹಣ ಇದೆ. ನಾನು ದೊಡ್ಡನಾದ ಮೇಲೆ ಲಕ್ಷ ಹಣ ತಂದು ನಿನಗೆ ಕೊಡ್ತೀನಿ. ದೊಡ್ಡ ಬಂಗಲೆ ಕಟ್ಟಿಸು. ಬೆಂಗಳೂರಲ್ಲಿ ನಮ್ಮನೆ ಇದೆಯಲ್ಲ ಅಂತ ದೊಡ್ಡ ಮನೆ ಕಟ್ಟಿಸು ಎಂದ ಮೊಮ್ಮಗ. ಮಗನಿಗೆ 2 ಬಿಗಿಯುವ ಮನಸ್ಸಾಯಿತು. ರಾಜಸಿಂಹನಿಗೆ, ತಾಯಿಗೆ. ಅಮರ ಪ್ರೇಮದ ಮಧು 87 ಅಸಮಾಧಾನವಾಯಿತೇನೋ ಎಂದುಕೊಂಡ. ಆದರೆ ವನಜಮ್ಮ ಹಿಗ್ಗಿನಿಂದಲೇ ಇದ್ದರು. ಅಪ್ಪ ಏನು ಕುಡೀತಿಯಪ್ಪ ನೀನು? ಬೋರುಂಟಾ? ಬಾದಾಮಿ ಹಾಲು ಎಂದರು. ಅಜ್ಜಿ ಬಂದಾಗಲ್ಲ ಹಾಲೂರು ಮಾಡಿ ತೊಡೆ ಮೇಲೆ ಕೂಡಿಸಿಕೊಂಡು ಕುಡಿಸುತ್ತಿದ್ದರು ಅಂತ ಚಿನ್ನಿ ಹೇಳಿದ್ದಳು. ನನಗೆ ಹಾಲು ಕೀರು ಮಾಡಿ ಕುಡಿಸಜ್ಜಿ. ಅಂಗಳದಲ್ಲಿ ಉಯ್ಯಾಲೆ ಕಟ್ಟಿಸ್ತೀಯಂತೆ. ರಾಮಪ್ಪ ಬಂದು ತೂಗ್ತಾನಂತೆ ಎಂದ. ಮಧು ಹಾಲು ಕೀರು ತಗೊಂಬಾಮ ಎಂದರು. ಮಧು ಒಳಗಿಂದ ಬಟ್ಟಲಲ್ಲಿ ಹಾಲು ಕೀರು 1 ಚಮಚ ತಂದಳು. ಅಮ್ಮ. ಮಧು ಗಾದ್ರೇಜ್ ಬೀರು ಬಾಗಿಲು ತೆಗೆದು ಬೆಳ್ಳಿಯ ಬಟ್ಟಲು, ಬೆಳ್ಳಿ ಚಮಚ ತಗೋ. ಶೂನ್ಯ ಬಾಮ, ನನ್ನ ಮೊಮ್ಮಗನಿಗೆ ನಾನೇ ಪಾಯಸ ಕುಡಿಸ್ತೀನಿ ಎಂದರು. ಅಜ್ಜಿ ನಿಮ್ಮನೇಲೂ ಬೆಳ್ಳಿ ಬಟ್ಟಲು ತಟ್ಟೆ ಇದೆಯಾ? ಹಾಗಾದರೆ ನೀನು ಬಡವಳಲ್ಲ ಎಂದ. ಇಲ್ಲಪ್ಪ ಕಂದ, ನೀನಂತ ಮೊಮ್ಮಗ ಇದ್ದ ಮೇಲೆ ನಾನು ಹೇಗೆ ಬಡವಳು? ನಾನು ಶ್ರೀಮಂತಳೆ ಎಂದರಾಕೆ. ಮತ್ತೆ ಮನೆ ಇಷ್ಟು ಪುಟ್ಟದಾಗಿದೆಯಲ್ಲ. ನಾನು ದೊಡ್ಡನಾದ ಮೇಲೆ ನಿನಗೆ ದೊಡ್ಡ ಮನೆ ಕಟ್ಟಿಸಿ ಕೊಡ್ತೀನಿ. ನಮ್ಮನೆಗಿಂತ ಗ್ರಾಂಡ್ ಆಗಿರೋದು ಬಾಬ್ರಿ ಅವರ ಬಂಗ್ಲೆ ಇದೆಯಲ್ಲ ಅಂತ ಬಂಗಲೆ ಕಟ್ಟಿಸಿ ಕೊಡ್ತೀನಿ ಎಂದ. ಮಧು ಬೆಳ್ಳಿ ಬಟ್ಟಲು ತಂದಾಗ ಪಕ್ಕದಲ್ಲಿ ಕೂಡಿಸಿಕೊಂಡು ಕುಡಿಸಮ್ಮ. ಚಿನ್ನಿ ಹೂವಿನ ಹಾಗೆ ಇದ್ದಳು. ಇವನು 40 ಕೆಜಿ ತೂಗೋ ದಾಂಡಿಗ ಎಂದ. ಇಲ್ಲ ನಾನು 32 ಕೆಜಿ. ಅಜ್ಜಿ ಎಂದ. ಇಲ್ಲಿ ಬಿಡೋ, ನನ್ನ ಮೊಮ್ಮಗ ನನಗೆ ಭಾರವಿಲ್ಲ ಎಂದು ತೊಡೆ ಮೇಲೆ ಕೂರಿಸಿಕೊಂಡರು. ತಾಯಿಯ ಸಹನೆ ನೋಡಿ ಅವನಿಗೆ ಅಚ್ಚರಿ ಆಯಿತು. ಆದರೆ 2 ನಿಮಿಷದಲ್ಲಿ ಅವನೇ ಕೆಳಗಿಳಿದ. ನಮ್ಮ ಲಿಟಲ್ ಮಾಸ್ಟರ್ ಹೇಳಿದ್ದಾರೆ, ಮುದುಕರಿಗೆ ನಾವು ತೊಂದರೆ ಕೊಡಬಾರದಂತೆ. ಜೀಸಸ್ ಕೋಪ ಮಾಡ್ಕೋತಾನಂತೆ. ನಾನು ತೊಡೆ ಮೇಲೆ ಕೂತರೆ ನೀನು ಏದುಸಿರು ಬಿಡ್ತಿದ್ದೀ ಎಂದ. ಕೆಳಗೆ ಕೂತ್ಕ, ಒಂದೊಂದೇ ಚಮಚ ಕುಡಿಸ್ತೀನಿ ಎಂದು ವನಜಮ್ಮ ಬಾಚಿ ತಬ್ಬಿಕೊಂಡು ಎದೆಗೆ ಒರಗಿಸಿಕೊಂಡು ಕುಡಿಸತೊಡಗಿದರು. ಪೂರ್ತಿ ಕುಡಿಸಿದ್ದಾದ ಮೇಲೆ ತಾವೇ ಒದ್ದೆ ಬಟ್ಟೆಯಿಂದ ಬಾಯಿ ಒರೆಸಿದರು. 88 ಅಮರ ಪ್ರೇಮದ ಮಧು. ಅಜ್ಜಿ ನೀನು ಒಳ್ಳೆಯವಳು. ನಾನು ವಾರ ಬರೀನಿ. ನಮ್ಮನೇಲಿ ಒಂದು ಅಜ್ಜಿ ಇದೆ. ಅದು ನನ್ನ ಬೈತಿರತ್ತೆ. ಒಂದಿನ ಆ ಅಜ್ಜಿ ಮುಖಕ್ಕೆ ಬಿಸಿ ಸಾರು ಎರಚಿದೆ. ಅವತ್ತಿಂದ ಆ ಅಜ್ಜಿ ನಮ್ಮಮ್ಮಂಗೆ ನಿನ್ನ ಮಗನ್ನ ನೋಡಿಕೊಳ್ಳೋದು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳು, ಇಲ್ಲದಿದ್ದರೆ ಮಗನ ಮನೆಗೆ ಹೊರಟು ಹೋಗ್ತೀನಿ ಅಂದಿತು.
ಅದಕ್ಕೆ ಅಮ್ಮ ಆ ಅಜ್ಜಿ ಹತ್ತಿರ ಹೋಗಬೇಡ, ನಿಮ್ಮ ಪಪ್ಪನ ಹತ್ತಿರವೇ ಇರಬೇಕು ಅಂದರು. ಪಪ್ಪ ಚಿನ್ನಿ ಇದ್ದಾಗ ನನ್ನ ಹತ್ತಿರ ಸೇರಿಸ್ತಾ ಇರಲಿಲ್ಲ. ಈಗ ಮಮ್ಮಿ ಚಿನ್ನಿನ ಬಾಂಬೆಗೆ ಸೇರಿಸಿಬಿಟ್ಟಳು. ಈಗ ಮನೇಲಿ ನಾನು ಪಪ್ಪ ಇಬ್ಬರೇ ಎಂದ. ಮೊಮ್ಮಗ ಏನು ಮಾತಾಡಿದರೂ ಅಜ್ಜಿಗೆ ಮುದ್ದೆ ಮುದ್ದು. ಎದುರಿಗೆ ಮಗ ಇರುವುದು ಮರೆತು ಹೋಯಿತು. ಆನಂದವಾಗಿ ಮೊಮ್ಮಗನನ್ನು ಲಾಲಿಸುತ್ತ ಕೂತರು. ಅಮ್ಮ, ಮಗನ ಜ್ಞಾಪಕ ಆದರೂ ಇದೆಯೋ ಇಲ್ಲವೋ? ನಂಗೆ ಹಸಿವಾಗ ಇದೆ ಎಂದ ರಾಜಸಿಂಹ. ಬಾರೋ ನನ್ನಪ್ಪ, ಮೊಮ್ಮಗನ ಸಂತೋಷದಲ್ಲಿ ನಿನ್ನನ್ನೇ ಮರೆತ ಎಂದವರೇ. ಮಧು, ತಟ್ಟೆ ಹಾಕಮ್ಮ ಎಂದರು. ಮಧು ತಟ್ಟೆ ಹಾಕಿ ಬಡಿಸಿದಳು. ಕಲಸನ್ನ, ಶಾವಿಗೆ ಪಾಯಸ, ಆಂಬುಡೆ, ಮೈಸೂರು ಪಾಕಿನ ಊಟ ಆಯಿತು. ಶಾವಿಗೆ ಹಾಲು ಕೀರಂತೂ ಬಹಳ ರುಚಿಯಾಗಿತ್ತು. ನಮ್ಮನೇಲಿ ಆ ರತ್ನಮ್ಮಂಟ ಅಡಿಗೆನೇ ಚೆನ್ನಾಗಿ ಮಾಡಲ್ಲ. ಚಪಾತಿ, ಪೂರಿ, ತಿಳಿಸಾರು, ಸಾಗು. ಅಜ್ಜಿ ತಾತಂಗೆ ಏನು ಅರಗಲ್ಲ. ಮಮ್ಮಿಗೆ ಡೇಟ್ ಬರೀ ನೆನೆಸಿದ ಕಾಳು, ತಿಳಿ ಮಜ್ಜಿಗೆ, ಒಣ ಚಪಾತಿ ತಿಂತಾಳೆ. ಪಪ್ಪನಿಗೂ ಡೇಟ್ ಮಾಡಿ ಅಂತ ಬೈತಾಳೆ. ಪಪ್ಪ ಪೂರಿ ತಿಂದ್ರೆ ಬೈತಾಳೆ ಎಂದ. ವನಜಮ್ಮನಿಗೆ ಆ ಮನೆಯ ವಿಷಯ ಗೊತ್ತು. ನೋಡಲು ಭವ್ಯವಾದ ಮನೆ, 3 ಜನ ಅಡಿಗೆಯವರು, ಆಳುಕಾಳುಗಳಿಂದ ಹಿಡಿದು ಎಲ್ಲರಿಗೂ ಊಟ ನಡೆಯುತ್ತಿತ್ತು. ಆದರೆ ಹಬ್ಬ ಹಾಡಿ, ಹೋಳಿಗೆ, ಪಾಯಸ, ಕಡುಬು ಇಂಥ ಅಡಿಗೆ ಎಲ್ಲ ಅಪರಿಚಿತ. ಹಸಿ ತರಕಾರಿ ಪಚಡಿಗಳು, ನೆನೆಸಿದ ಹೆಸರು, ಮೊಳಕೆ ಹರಸಿದ ಕಾಳುಗಳಿಗೆ ಒಗ್ಗರಣೆ, ಉಪ್ಪು ಹಾಕಿ ಸೇವಿಸುವ ವಿಧಾನ. ನಾವೇನು ದನಕರುಗಳೇ ಎಂದು ಹೆಂಡತಿಯೊಡನೆ ಗಲಾಟೆ ಮಾಡುತ್ತಿದ್ದ. ನಿಮಗೆ ಆರೋಗ್ಯದ ಬಗ್ಗೆ ನಿಗಾ ಇಲ್ಲ, ಹೊಟ್ಟೆ ಬರಿದೆ, ಜಾಗಿಂಗ್ ಮಾಡ್ತಿಲ್ಲ, ಪೂರಿ ತಿಂತೀರಿ. ಇಡ್ಲಿ, ವಡೆ, ಕೇಸರಿ ಬಾತ್, ಪೂರಿ ಬಿಟ್ಟರೆ ನಿನ್ನ ಅಡಿಗೆಯವರಿಗೆ ಏನು ಬರುತ್ತೆ? ನಮ್ಮಮ್ಮ ಒತ್ತು ಶಾಮಿಗೆ, ತೊಗರಿ ನುಚ್ಚಿನ ಉಂಡೆ, ಹಾಲುಬಾಯಿ. ಅಮರ ಪ್ರೇಮದ ಮಧು 89 ಏನೇನೋ ಮಾಡ್ತಿದ್ದರು ಗೊತ್ತಾ ಎಂದಾಗ ಆಗ ಏಜ್ ಇತ್ತು ತಿನ್ನಿದ್ದಿರಿ. ಈಗ 30 ಮೇಲೆ ಸ್ವಲ್ಪ ಬಾಯಿ ಚಪಲ ಕಡಿಮೆ ಮಾಡಬೇಕು. ತಿನ್ನಲಿಕ್ಕಾಗಿಯೇ ಬದುಕಬಾರದು, ಬದುಕಲಿಕ್ಕಾಗಿ ತಿನ್ನಬೇಕು ಎನ್ನುವಳು. ಈ ವೈರಾಗ್ಯವೆಲ್ಲ 60 ಮೇಲೆ ಪಾಲಿಸ್ತೀನಿ ನೋಡು ಎನ್ನುತ್ತಿದ್ದ. ಮೈಸೂರಿಗೆ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಂದಾಗ ತಾಯಿ ರುಚಿಯಾಗಿ ಮಾಡಿ ಬಡಿಸುವಳು. ಶನಿವಾರ ಬೆಳಿಗ್ಗೆ ತಾಯಿಗೆ ಆಫೀಸಿಂದಲೇ ಟ್ರಂಕಾಲ್ ಮಾಡಿ ಬಿಡುತ್ತಿದ್ದ. ರುಚಿಯಾದ ಊಟವಾದ ಮೇಲೆ ಅವನು ಮಲಗಲು ಹೊರಟ. ಹೀಗೆ ಅಜ್ಜಿ ಮೊಮ್ಮಗನ ಹರಟೆ ಸಾಗಿತ್ತು. ಅಜ್ಜಿ, ಆ ಮೇಲಿನ ಗೂಡಿನಲ್ಲಿ ಏನಿದೆ? ಆ ದೊಡ್ಡ ಪುಸ್ತಕ. ಇದು ನಿಮ್ಮಪ್ಪ ಹೈಸ್ಕೂಲ್ ಹುಡುಗ ಆದಾಗ ಫ್ರಿಡ್ಜ್ ಬಂದಿದ್ದು, ರಾಮಾಯಣ ಇಂಗ್ಲಿಷಿನದು. ಚಿತ್ರಗಳಿವೆ, ನೋಡ್ತೀಯಾ ಎಂದು ತೆಗೆದು ಕೊಟ್ಟರು. ಕೊಂಚ ಹೊತ್ತು ಚಿತ್ರ ನೋಡಿದ. ಅನಂತರ ಆ ಕತೆ ಓದಿ ಹೇಳಜ್ಜಿ ಎಂದ. ಅಯ್ಯೋ ನಮ್ಮಪ್ಪ, ನನಗೆ ಇಂಗ್ಲಿಷ್ ಬರಲ್ಲಪ್ಪ. ಚಿನ್ನಿ ನಂಗೆ ABCD ಕಲಿಸ್ತಿದ್ದಳು, ನೀನು ನಂಗೆ ಕಲಿಸು ಎಂದರು. ಊರು ನನಗೆ ರಾಮಾಯಣ ಓದಿ ಹೇಳಬೇಕಲ್ಲ, ತಡಿ ಪಪ್ಪನ್ನ ಕೇಳಿನಿ ಎಂದ. ನಿಮ್ಮ ಪಪ್ಪ ಬೇಡ, ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಮಧು ಹೇಳ್ತಾಳೆ. ಮಧು ಬಾಮ್ಮ, ನನ್ನ ಮೊಮ್ಮಗನಿಗೆ ರಾಮಾಯಣ ಓದಿ ಹೇಳು. ಮಧು ಸ್ವಲ್ಪ ಓದಿ ಆಕರ್ಷಕವಾಗಿ ಅವನಿಗೆ ವಿವರಿಸುತ್ತಿದ್ದಳು. ಈಗ ಬೇಕಾದರೆ ಮಲಗಿಕೋ, ರಾತ್ರಿ ಇನ್ನೂ 10 ಪುಟ ಓದಿ ಹೇಳ್ತೀನಿ. ಆಕಳಿಸ್ತಿದ್ದಿ, ನಿದ್ದೆ ಬರುತ್ತೆ ಅಲ್ವಾಗಿ ಎಂದಳು. ಮಧು ಆಂಟಿ, ನೀವು ಎಷ್ಟು ಚೆನ್ನಾಗಿದ್ದೀರಿ. ನಮ್ಮ ಮೋಹಿನಿ ಮಿಸ್ ನಿಮ್ಮ ಹಾಗೆ ತುಂಬಾ ಚೆನ್ನಾಗಿದ್ದಾರೆ. ಉದ್ದಕ್ಕೆ ಜಡೆ ಹಾಕ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಓದಿ ಅರ್ಥ ಹೇಳಿರಿ. ಅವರು ಪಾಠ ಚೆನ್ನಾಗಿ ಮಾಡಲ್ಲ, ಬರೀ ಪ್ರಶ್ನೆ ಕೇಳ್ತಾರೆ, ಹೇಳದಿದ್ದರೆ ಹೊಡಿತಾರೆ ಎಂದ. ನಿಂಗೆ ಏಟು ಬಿದ್ದಿದೆಯಾ ಎಂದಳು ಮಧು. ಇಲ್ಲ, ನಾನು ಬಾಬ್ರಿ ಬ್ರಿಲಿಯಂಟ್ ಇದ್ದೀವಲ್ಲ, ಮನೇಲೆ ಟ್ಯೂಷನ್ ಮಾಸ್ಟರ್ ಇಂದ ಆ ಪಾಠಗಳು 2 ಸಲ ರಿವಿಷನ್ ಆಗಿರತ್ತೆ. ನಾನು ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತೀನಿ. ಪ್ರತಿ ತಿಂಗಳು ನಾನೇ ಫಸ್ಟ್ ಬ್ಯಾಂಕ್ ಹೋದ.